ವೀಕ್ಷಕರೇ, ತುಲಾ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ಎಚ್ಚರಿಕೆಗಳಿದೆ, ಯಾವ ಒಂದು ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರ ಸರಳವಾದ ಭಾಷೆಯಲ್ಲಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವೆಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ತಡ ಯಾಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ತುಲಾ ರಾಶಿಯವರಿಗೆ ಲಾಂಛನ ಯಾವುದು ಅಂತಂದ್ರೆ ತಕ್ಕಡಿಯ ಒಂದು ಲಾಂಛನವನ್ನ ಹೊಂದಿರತಕ್ಕಂಥದ್ದು ತುಲಾ ರಾಶಿ. ರಾಶಾಧಿಪತಿ ಯಾರು ಅಂತಂದ್ರೆ ಶುಕ್ರ. ರಾಶಾಧಿಪತಿ ಶುಕ್ರ ವಾಯು ತತ್ವದ ರಾಶಿ, ಜೊತೆಗೆ ಪಶ್ಚಿಮ ದಿಕ್ಕಿನ ಒಂದು ರಾಶಿ ಆಗಿರತಕ್ಕಂಥದ್ದು, ಪುರುಷ ಲಿಂಗದ ರಾಶಿ, ಜೊತೆಗೆ ಈ ರಾಶಿಯ ರತ್ನ ವಜ್ರ ಆಗಿರ್ತಕ್ಕಂಥದ್ದು. ರಾಶಿಯ ಬಣ್ಣ ಬಿಳಿ ಮತ್ತು ನೀಲಿ ಆಗಿದೆ. ಅದೃಷ್ಟದ ಒಂದು ದಿನ ಶುಕ್ರವಾರ ಮತ್ತು ಸೋಮವಾರ ಆಗಿರ್ತಕ್ಕಂಥದ್ದು. ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ದೇವಿ ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆಗಳು ನೋಡೋದಾದ್ರೆ 4, 6, 7, 9 ಅದೃಷ್ಟದ ಸಂಖ್ಯೆಗಳಾದ್ರೆ ಅದೃಷ್ಟದ ದಿನಾಂಕ 6, 15, 24 ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಮಿಥುನ, ಕಟಕ, ಕುಂಭ ಆದ್ರೆ ಶತ್ರು ರಾಶಿ ಸಿಂಹ ರಾಶಿ ಆಗಿರತಕ್ಕಂಥದ್ದು. ತುಲಾ ರಾಶಿಯವರು ಅಂದ ತಕ್ಷಣ ನೋಡಿ, ಯಾವತ್ತಿಗೂ ತುಲಾ ರಾಶಿಯವರು ಬಹಳಷ್ಟು ನಿಪುಣರು, ಜಾಣರು, ಅಧ್ಯಯನಶೀಲರು. ಎಂತಹ ಒಂದು ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ಇವ್ರ ಕೈಯಲ್ಲಿ ಕೊಟ್ಟರು ಕೂಡ ಅದನ್ನ ಸುಧಾರಣೆಗೊಳಿಸ್ತಾರೆ. ಯಾವುದೇ ಒಂದು ಮನೆ ಇರ್ಬೋದು, ಆಫೀಸ್ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಸಿಸ್ಟಮ್ ಇರ್ಬೋದು, ಎಲ್ಲಿದ್ದಾರೆ ತುಲಾ ರಾಶಿಯವರು ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥದ್ದು, ಒಂದು ಹೊಣೆಗಾರಿಕೆಯನ್ನ ತೆಗೆದುಕೊಳ್ತಕ್ಕಂಥದ್ದು, ಒಂದು ನಾಯಕತ್ವದ ಗುಣ ಇವರಲ್ಲಿರುವಂಥದ್ದು ಕಂಡು ಬರುತ್ತೆ. ಅಂತಹ ಅಧ್ಯಯನಶೀಲರು, ನಿಪುಣರಾಗಿರ್ತಕ್ಕಂಥದ್ದು. ಜೊತೆಗೆ ಸ್ವರ ಮಾಧುರ್ಯ ಬಹಳಷ್ಟು ಇವರ ಒಂದು ಧ್ವನಿಯಲ್ಲಿ ಬಹಳ ಆಕರ್ಷಣೆ ಇರುತ್ತೆ. ಮಾತಿನಲ್ಲಿ ಬಹಳಷ್ಟು ಮೃದುತನ ಇರುತ್ತೆ, ದೃಢವಾದ ಸಂಕಲ್ಪ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಸದೃಢವಾಗಿರತಕ್ಕಂತಹ ದೃಢವಾದ ಸಂಕಲ್ಪವನ್ನು ಹೊಂದಿರತಕ್ಕಂಥವ್ರು ಯಾರು ಅಂತಂದ್ರೆ ಅದು ತುಲಾ ರಾಶಿಯವರು. ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂತಹ ತುಲಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, 6ನೇ ತಿಂಗಳಲ್ಲಿ ಏನು ಒಂದು ಲಾಭವಿದೆ ಅನ್ನುವಂತ ವಿಸ್ತೃತವಾದ ವಿಚಾರಗಳನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಈ ನೋಡಿ, ಈ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ವ್ಯಾಪಾರ ಉದ್ಯೋಗಕ್ಕಾಗಿ ಏನಾಗುತ್ತೆ, ಏನೇ ಒಂದು ನಿಮ್ಮ ಕೆಲಸ ಇರ್ಬೋದು, ವ್ಯಾಪಾರ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಯಾರಿಗೋ ಕೊಡುಕೊಳ್ಳುವಿಕೆ ಇರ್ಬೋದು, ಅಥವಾ ನಿಂತು ಹೋಗಿರುವಂತ ಕೆಲಸ ಮರುಚಾಲನೆ ಇರ್ಬೋದು, ಮನೆ ಕಟ್ಟಡದ ವಿಚಾರದ ಬಗ್ಗೆ ಇರ್ಬೋದು, ಯಾವುದೇ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಇರ್ಬೋದು. ಇಂತಹ ಒಂದು ಕೆಲಸಕ್ಕಾಗಿ ಸಮಯವನ್ನ ವಿನಿಯೋಗಿಸ್ತಕ್ಕಂಥದ್ದು, ಅಧಿಕ ಓಡಾಡುವಂಥದ್ದು, ಅಧಿಕ ಖರ್ಚು ಮಾಡಿಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ. ಯಾವತ್ತಿಗೂ ತುಂಬಾ ಆಕ್ಟಿವ್ ಆಗಿರ್ತಕ್ಕಂತಹ ಒಂದು ಮನಸ್ಥಿತಿಯವರಾಗಿರ್ತಕ್ಕಂಥದ್ರಿಂದ ಸುಮ್ಮನೆ ಕೂಡಲ್ಲ, ಬಹಳಷ್ಟು ಕ್ರಿಯಾಶೀಲರಾಗಿರ್ತೀರಿ, ಬೇರೆ ಬೇರೆ ಅಟೆಂಪ್ಟ್ ಅನ್ನ ಮಾಡ್ತಾ ಇರ್ತೀರಿ, ಸುಮ್ಮನೆ ಕೂಡಂಗಿಲ್ಲ. ತುಲಾ ರಾಶಿಯವರಿಗೆ ಏನೋ ಒಂಥರ ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ, ಡಿಫ್ರೆಂಟ್ ಆದ ಆಲೋಚನೆಗಳಿರುತ್ತೆ, ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ತುಲಾ ರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಅಲದಾಟ ಓಡಾಟ ಕಡಿಮೆ ಮಾಡ್ಕೋಬೇಕು. ಸ್ಟ್ರೆಸ್ ಇರುತ್ತೆ ಕೆಲಸದಲ್ಲಿ, ಜಾಸ್ತಿ ಎಫರ್ಟ್ ಹಾಕಿ ನೀವು ಕೆಲಸ ಮಾಡ್ತಕ್ಕಂಥದ್ದು. ಅದು ಏನಾಗುತ್ತೆ, ನಿಮಗೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆದಂತಹ ಒಂದು ಫೀಲಿಂಗು ನಿಮ್ಗೆ ಕಂಡು ಬರುತ್ತೆ. ನೀವು ಏನೇ ಕೆಲಸ ಮಾಡಿ, ನೀವು ವ್ಯಾಪಾರ ವಹಿವಾಟ ಆದ್ರೂ ಮಾಡ್ಕೊಳ್ಳಿ, ಉದ್ಯಮ ಆದ್ರೂ ನಡೆಸ್ತಾ ಇರಿ, ಕೂಲಿ ಕಾರ್ಮಿಕರಾಗಿರಿ, ದೊಡ್ಡ ಬೃಹತ್ ಕಂಪನಿಯ ನಡೆಸ್ತಾ ಇರಿ, ನೀವು IT BT ಅಲ್ಲಿರಿ, ಡಾಕ್ಟರ್, ಇಂಜಿನಿಯರ್, ಲಾಯರ್, ಏನೇ ಆಗಿರಿ ನೀವು, ಆದ್ರೆ ಕೆಲಸದ ಒತ್ತಡ ಅನ್ನುವಂಥದ್ದು ನಿಮ್ಗೆ ಕಂಡು ಬರ್ತದೆ. ಏನಪ್ಪಾ ಬೇಸರ ಅನಿಸ್ತಾ ಇದೆಯಲ್ಲ, ಅಥವಾ ಒತ್ತಡ ಅನಿಸ್ತಾ ಇದೆಯಲ್ಲ, ಅಥವಾ ರಿಸ್ಕ್ ಅನಿಸ್ತಾ ಇದೆಯಲ್ಲ ಅನ್ನುವಂತಹ ಒಂದು ಫೀಲಿಂಗು ನಿಮಗ್ ಕಂಡು ಬರುವಂಥದ್ದು. ಹಾಗಾಗಿ ಸ್ವಲ್ಪ ಅದನ್ನ ಕೆಲಸವನ್ನ ಪ್ರೀತಿಸ್ಬೇಕು, ಕೆಲಸವನ್ನ ಆರಾಧಿಸ್ಬೇಕು. ಕೆಲಸದ ಕಡೆ ಹೆಚ್ಚಿನ ಸಮಯವನ್ನ ನಾವು ಕೊಟ್ಟಾಗ ಮಾನಸಿಕವಾಗಿ ಅಷ್ಟೇ ಅಲ್ಲ, ದೈಹಿಕವಾಗಿ ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸದೃಢ ಆಗ್ತೀವಿ. ಇರುವಂತ ಅನೇಕ ಸಮಸ್ಯೆಗಳು ಕೂಡ ಸರಿ ಆಗುತ್ತೆ. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹು ಅಮೂಲ್ಯವಾದ ವಿಚಾರ ಇದು, ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಮನೆಯಲ್ಲಿ ಕೆಲವೊಂದು ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಇರುತ್ತೆ. ಅದು ತಾತ್ಕಾಲಿಕವಾಗಿರುತ್ತೆ, ಆದ್ರೆ ಅದನ್ನ ತಾತ್ಕಾಲಿಕವಾಗಿ ಮಾಡ್ಕೋಬೇಕು. ನೀವು ಅದನ್ನ ಬಹಳ ವಿಕೋಪಕ್ಕೆ ಒಯ್ಯುವಂತಹ ಪ್ರಯತ್ನವನ್ನ ಮಾಡಬಾರದು. ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ, ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ವ್ಯವಹರಿಸಿ ಅದನ್ನ ಆಗಿಂದಾಗ್ಗೆ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲಗಳು ಸಿಗುತ್ತೆ. ಇನ್ನು ಅದ್ಭುತವಾದ ವಿಚಾರಗಳು ನಾನು ಮಾತಾಡೋದಿದೆ, ಆದ್ರೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಬೇಕು. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಸಿಗುವಂತದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಒಂದು ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಮಕ್ಕಳ ವಿಚಾರಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ. ಈ ತರ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಅನುಕೂಲತೆ ಆಗತ್ತೆ. ಸುಮ್ನೆ ಅನವಶ್ಯಕವಾಗಿ ಆಸ್ಪತ್ರೆಗೆ ಅಲದಾಟುವಂಥದ್ದು ತಪ್ಪುತ್ತೆ. ಈ ಊಟ ಆಗಿರ್ಬೋದು, ಅನ್ನ ಆಹಾರದ ಬಗ್ಗೆ, ನೀರ್ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಸ್ವಲ್ಪ ಕೆಲವೊಂದು ಜನರಿಗೆ ಇರುವಂತ ಕೈಯಲ್ಲಿರುವಂತ ಕೆಲಸ ಪೂರ್ಣಗೊಳಿಸುವಂತ ಸನ್ನಿವೇಶ ಇದೆ. ನೀವು ಮನೆ ಕಟ್ತಾ ಇದ್ದೀರಾ ಅಂತಂದ್ರೆ ಪೂರ್ಣಗೊಳ್ಳುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಹೊಸ ಆದಾಯದ ಮೂಲ ನಿಮಗೆ ಸಿಗುತ್ತೆ. ಏನೋ ಒಂಥರ ಪಾರ್ಟ್ ಟೈಮ್ ಬಿಸ್ನೆಸ್ ಅಥವಾ ನೀವು ಮಾಡುವಂತ ಕೆಲಸದಲ್ಲೇ ಏನೋ ಒಂಥರ ಡಿಫ್ರೆಂಟ್ ಆಗಿ ಬೇರೆದನ್ನ ನೀವು ಕಂಡುಕೊಳ್ಳುವಂಥದ್ದು. ಒಂದೇ ಆದಾಯದಲ್ಲ, ಬೇರೆ ಬೇರೆ ಮೂಲದಿಂದ ಆದಾಯವನ್ನ ಬಯಸುವಂತ, ಎಕ್ಸ್ಪೆಕ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಯತ್ನಗಳು ನಡೀತಾ ಇರುತ್ತೆ. ಬೆಲೆ ಬಾಳುವಂತಹ ವಸ್ತುಗಳನ್ನ ಕಾಣಿಕೆಯಾಗಿ ಪಡಿಬಹುದು ಅಥವಾ ಕಾಣಿಕೆಯಾಗಿ ಕೊಡಬಹುದು. ಅದು ನಿಮ್ಮ ಬಳಿ ಇರತಕ್ಕಂತ ಬೆಲೆ ಬಾಳುವಂತ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾಗಿರತಕ್ಕಂತ ಕಾಲ ಆಗಿರುತ್ತೆ. ಹೆಚ್ಚಿನ ಪರಿಶ್ರಮ ಪಟ್ರೆ, ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆ ಲಾಭ ಇದೆ. ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೊಂಡ್ರೆ ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಒಳ್ಳೆಯ ಒಂದು ಕಾಲೇಜ್ ಕೂಡ ಸಿಗ್ತಕ್ಕಂಥದ್ದು. ಈ ಪ್ರೇಮಿಗಳಿಗೆ ಒಳ್ಳೆಯ ಉತ್ತಮವಾದಂತ ಫಲ ಅಂತ ಹೇಳ್ಬೋದು. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ತಂದೆ ಮತ್ತು ಸೋದರ ಮಾವಂದಿರಿಂದ ನಿಮಗೆ ಧನ ಸಹಾಯ ಆಗುವಂಥದ್ದು, ಧನ ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಶತ್ರುಗಳನ್ನ ಜಯಿಸಿ ಸಕ್ಸಸ್ ಅನ್ನ ಕಾಣುವಂಥದ್ದು, ಗೌರವಗಳಿಗೆ ಪಾತ್ರವಾಗುವಂತಹ ಸನ್ನಿವೇಶಗಳಿದೆ. ಎಷ್ಟೇ ಒತ್ತಡ ಇರಲಿ, ಎಷ್ಟೇ ತೊಂದರೆಗಳಿದ್ರು ಕೂಡ ನಿಮ್ಮ ಗುರಿ ಇದೆಯಲ್ಲ, ನಿಮ್ಮ ಚಾಲೆಂಜ್ ಇದೆಯಲ್ಲ, ಅದನ್ನ ಪೂರ್ಣಗೊಳಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅನಿರೀಕ್ಷಿತವಾಗಿರತಕ್ಕಂತ ಬಡ್ತಿ ಯೋಗ. ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಏನೋ ಉದ್ಯೋಗದಲ್ಲೇ ಒಂದಿಷ್ಟು ಹೆಚ್ಚಿನ ಪ್ರಯೋಜನಗಳು, ಲಾಭಗಳು ಅಥವಾ ಬಡ್ತಿ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಖಾಸಗಿ ಉದ್ಯೋಗಿಗಳಿಂದ ಸ್ವಲ್ಪ ಸಂಬಳ ಅಧಿಕವಾಗುವಂತಹ ಸನ್ನಿವೇಶಗಳು ಉದ್ಯೋಗಿಗಳಿಗೆ. ಇನ್ನು ರಾಜಕೀಯ ಜನರಿಗೆ ಸ್ಥಾನಮಾನಗಳು ಸಿಗುತ್ತೆ. ಏನೋ ಒಂಥರ ಸಂತೋಷ ಆಗುವಂಥದ್ದು, ಏನೋ ಒಂಥರ ಉಲ್ಲಾಸ ಇರುತ್ತೆ. ಸಾರ್ವಜನಿಕ ವಲಯದಲ್ಲಿ ಚೆನ್ನಾಗಿ ಗುರುತಿಸ್ಕೊಳ್ತಕ್ಕಂಥದ್ದು, ಏನೋ ಒಳ್ಳೆ ಸ್ಥಾನಮಾನಗಳು ಸಿಗುತ್ತೆ. ತುಂಬಾ ಬ್ಯುಸಿ ಆಗಿರ್ತೀರಿ, ಓಡಾಟ ಅಲದಾಟ ಸಿಕ್ಕಾಪಟ್ಟೆ ಇರುತ್ತೆ. ತುಂಬಾ ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ಬಂಧು ವರ್ಗದಲ್ಲಿ ಅತ್ಯಂತ ಸ್ವಲ್ಪ ಗೌರವದ ಒಂದು ಭಾವನೆಗಳು ನಿಮ್ಮ ಮೇಲೆ ಬರುತ್ತೆ. ಏನೋ ಒಂಥರ ರೆಸ್ಪೆಕ್ಟ್ ಕಂಡು ಬರ್ತಕ್ಕಂಥದ್ದು ಬಂಧು ಬಾಂಧವರಲ್ಲಿ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅನ್ನುವಂತ ವಿಚಾರ ಹೇಳ್ಬೋದು. ವ್ಯಾಪಾರದಲ್ಲಿ ಗಣನೀಯವಾಗಿರತಕ್ಕಂತ ಅಭಿವೃದ್ಧಿಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತ ಸನ್ನಿವೇಶಗಳಿದೆ. ಕಲಾವಿದರಿಗೆ ತುಂಬಾ ಚೆನ್ನಾಗಿರುವಂತ ಫಲ ಇದೆ. ಆರೋಗ್ಯವು ಕೂಡ ತುಂಬಾ ಚೆನ್ನಾಗಿದ್ರು ಕೂಡ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂತ ಫಲ. ನೀವು ನಿರೀಕ್ಷೆ ಮಾಡಿರ್ತಕ್ಕಿಂತ ಇನ್ನೂ ಹೆಚ್ಚಿನ ಫಲವನ್ನ ಪಡ್ಕೋಬಹುದು. ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ರೆ, ಆ ಎಚ್ಚರಿಕೆಗಳನ್ನ ಅನುಸರಿಸಿದ್ದೆ ಆದ್ರೆ ನೀವು ಅಂದುಕೊಂಡಿದ್ಕಿಂತಲೂ ಇನ್ನೂ ದೊಡ್ಡ ಫಲಗಳು ನೀವು ಪಡ್ಕೊಳ್ಳುವಂತ ಸನ್ನಿವೇಶಗಳಿದೆ. ಖಂಡಿತವಾಗಿ ಒಳ್ಳೆ ಫಲಗಳು ಸಿಗಲಿ. ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ ಈ ಜೂನ್ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನೀವು ಲಿಂಕ್ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೋಬಹುದು. ಬನ್ನಿ, ಹಾಗಿದ್ರೆ ಈಗ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅಂತಂದ್ರೆ, ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ನೋಡಿ, ಕುಲದೇವತಾ ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡುವಂಥದ್ದು, ಕುಲದೇವರ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಅನುಕೂಲತೆಗಳಾಗತ್ತೆ. ಶ್ರೀ ಗಣಪತಿಯ ಪೂಜೆ ಮಾಡ್ತಕ್ಕಂಥದ್ದು, ಗಣೇಶ ಸ್ವಾಮಿಗೆ ಗರಿಕೆಯನ್ನು ಅರ್ಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಪ್ರಯೋಜನಗಳಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.